ಎಲ್ಲ ಭಾರತದ ಎಲ್ಲ ಸಮಸ್ತ ಜನತೆಗೆ ನಾನು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ 80ನೇ ವರ್ಷದ ಈ ಒಂದು ಸ್ವಾತಂತ್ರ್ಯಗೊಂಡು ಸಂಭ್ರಮವನ್ನು ಆಚರಣೆ ಮಾಡ್ಕೋತಾ ಇದೆ. ಈ ಒಂದು ದಿನ ಬ್ರಿಟಿಷರ ರಾಷ್ಟ್ರದಿಂದ ಮುಕ್ತಿಯನ್ನು ಹೊಂದಿ ಮತ್ತು ಈ ಒಂದು ಸ್ವಾತಂತ್ರ್ಯಕ್ಕೆ ಅನೇಕ ರಾಷ್ಟ್ರ ನಾಯಕರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇದು ಚಂದ್ರಶೇಖರ್ ಆಜಾದ್ ಅಂತ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅಂಥವರ ಮಹಾನ್ ನಾಯಕರ ಫಲವಾಗಿ, ಅವರ ಶ್ರಮದ ಫಲವಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಉದ್ದೇಶ ಏನಪ್ಪ ಅಂದರೆ, ಇಡೀ ಭಾರತ ತನ್ನ ದಾಸ್ಯದಿಂದ ಮುಕ್ತಿಗೊಂಡು, ಬ್ರಿಟಿಷರ ದಾಸ್ಯತ್ವದಿಂದ ಮುಕ್ತಿಗೊಂಡು ಈ ಒಂದು ಸಂಭ್ರಮವಾದ ಸಂದರ್ಭದಲ್ಲಿ ನಾವಿದ್ದೀವಿ. ನಮ್ಮ ಮುಂದೆ ಅನೇಕ ಸವಾಲುಗಳಿದೆ, ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳಿದೆ. ಈ 80 ವರ್ಷಗಳಲ್ಲಿ ಇಡೀ ಜಗತ್ತಿನಲ್ಲಿ ಹಲವಾರು ರೀತಿಯ ಸಾಧನೆಗಳನ್ನು ನಾವು ಮಾಡಿದ್ವಿ. ಮತ್ತು ಇವತ್ತು ಕ್ಷಿಪಣಿ ಆರ್ಚರ್ದಿರ್ಬೋದು, ಮತ್ತು ಅಂತರ ಖಗೋಳಶಾಸ್ತ್ರದ ವಿಚಾರದಲ್ಲಿರ್ಬೋದು, ಮತ್ತು ಇನ್ನಿತರ ನಾವೆಲ್ಲ ರೀತಿಯ, ಈಗ ಹಾರುವ ಕಾರು, ಒಬ್ಬ ಉತ್ತರಾಖಂಡದ ಯುವಕ ಹಾರುವ ಕಾರ್ ಕಂಡಿರ್ತಕ್ಕಂಥ ರವಿ ತಮಟ ಅಂತಕ್ಕಂಥವ್ರು, ಮತ್ತು ಅಂತರಿಕ್ಷಕ್ಕೆ ಸಾಧನೆಯನ್ನು ಮಾಡಿದ್ವಿ. ನಾವು ಹಲವಾರು ಚಂದ್ರಲೋಕಕ್ಕೆ ಹೋಗುವಂತಹ ಕೆಲಸವನ್ನು ನಾವು ಮಾಡಿದ್ವಿ. ಇಂತಹ ಸಂದರ್ಭದಲ್ಲಿ ನಮ್ಮ ಮುಂದೆ ಇರತಕ್ಕಂತಹ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಮುಂದೆ ನಮ್ಮ ನಾಡಿನ ಜನತೆಗೆ ಒಂದು ಸಮೃದ್ಧವಾದಂತಹ ಮತ್ತು ಒಂದು ಆರೋಗ್ಯದಾಯಕವಾದಂಥ ಸಮಾಜವನ್ನು ಕಟ್ಟಬೇಕಾಗಿದೆ. ಮತ್ತು ನಮ್ಮ ಭವಿಷ್ಯದಲ್ಲಿ ಪ್ರಪಂಚದಲ್ಲಿ ನಾವು ಮುಂಚೂಣಿಗೆ ಬರಬೇಕಾಗಿದೆ. ಮತ್ತು ನಮ್ಮ ಮುಂದಿನ ಮಕ್ಕಳಿಗೆ ಒಂದು ವಿಶಾಲವಾದಂತಹ ಮತ್ತು ಒಂದು ವೈಜ್ಞಾನಿಕವಾದಂತಹ ಒಂದು ವೈಚಾರಿಕವಾದಂತಹ ಪ್ರಬುದ್ಧ ನಾಡನ್ನು ಕಟ್ಟಬೇಕಾಗಿದೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶಕ್ಕೆ, ಎಲ್ಲ ಸಮಸ್ತ ಜನತೆಗೆ, ಅಲ್ಲಿ ಧರ್ಮ, ಜಾತಿ, ಲಿಂಗ ಯಾವುದೇ ತಾರತಮ್ಯ ಇದ್ದರೆ ಎಲ್ಲರಿಗೂ ನಾನು ಒಟ್ಟಾಗಿ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸುಭಾಷ್ ಮಾಡ್ರಳ್ಳಿ, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರು, ಚಾಮರಾಜನಗರ. ಮೌರ್ಯ ವಾಯ್ಸ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.